ಒಂದು ಅಂದವಾದ ಹಳ್ಳಿ. ಅದರ ಪಕ್ಕದಲ್ಲಿ ಹರಿಯುವ ಕಾವೇರಿ ನದಿ ಇರುತ್ತದೆ. ಮಳೆಗಾಲ ಶುರುವಾಗಿರುತ್ತದೆ. ವಾತಾವರಣ ತಣ್ಣಗಿರುತ್ತದೆ. ಆ ಊರಿನ ನದಿ ದಡದಲ್ಲಿ ಪ್ರಸಾದ್ ಶಾರದಳ ಕುಟುಂಬ ಒಂದು ಚಿಕ್ಕ ಮನೆಯಲ್ಲಿ ವಾಸಿಸ್ತಾ ಇರ್ತಾರೆ. ಪ್ರಸಾದ್ ಸ್ವಲ್ಪವೇ ಆದ ಹೊಲದ ಕೆಲಸ ನೋಡ್ಕೋತಾ ಇರ್ತಾನೆ. ರಮೇಶ್ ಪಕ್ಕದ ಊರಿನಲ್ಲಿ ಒಂದು ಚಿಕ್ಕ ಫ್ಯಾಕ್ಟರಿಯಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅನಾಮಿಕಾ ಬಹಳ ಚುರುಕಾದವಳು. ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡಬೇಕು ಎಂದು ಯಾವಾಗಲೂ ಆಲೋಚಿಸ್ತಾ ಇರ್ತಾಳೆ. ಮಳೆಗಾಲ ಶುರುವಾಗಿ ಮಳೆ ಬೀಳ್ತಾ ಇರುತ್ತದೆ. ಮನೆಯಲ್ಲಿಯೇ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಷ್ಟಕರವಾಗಿರುತ್ತದೆ. ಒಂದು ದಿನ ಮಳೆ ಬೀಳ್ತಾ ಇರುವಾಗ ಮನೆಯ ವರಾಂಡದಲ್ಲಿ ಶಾರದಾ ಅನಾಮಿಕಾ ಕೂತ್ಕೊಂಡು ತರಕಾರಿ ಹಚ್ತಾ ಇರ್ತಾರೆ. ಪ್ರಸಾದ್ ಆಗಲೇ ಹೊರಗಿನಿಂದ ಒದ್ದೆಯಾಗಿ ಮನೆಗೆ ಬರ್ತಾನೆ. ಹಬ್ಬ, ಏನಿ ಮಳೆ ಬೆಳಿಗ್ಗೆಯಿಂದ ಒಂದೇ ಧಾಟಿಯಾಗಿ ಬೀಳ್ತಾನೆ ಇದೆ. ಹೊಲದ ಕೆಲಸ ಎಲ್ಲ ಎಲ್ಲಿಂದಲೇ ಬಿದ್ದು ಬಿಟ್ಟಿದೆ. ಈ ಮಳೆಗಾಲ ಬಂದ್ರೆ ಅಷ್ಟೇ ರೀ, ಮನೆ ಕಳೆಯೋದೇ ಕಷ್ಟವಾಗಿ ಬದಲಾಗುತ್ತೆ. ರಮೇಶನ ಸಂಬಳ ಕೂಡ ಸರಿ ಹೋಗ್ತಾ ಇಲ್ಲ. ಹೌದು ಅತ್ತೆ, ಅವರು ಬೆಳಿಗ್ಗೆ ಹೋಗಿ ರಾತ್ರಿಗೆ ಬರ್ತಾ ಇದ್ದಾರೆ. ಅಷ್ಟು ಕಷ್ಟಪಟ್ರು ಆ ಬರುವ ಸಂಬಳ ಮನೆ ಖರ್ಚಿಗೆ ಸರಿ ಹೋಗ್ತಾ ಇಲ್ಲ. ಏನಾದ್ರೂ ಚಿಕ್ಕ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗನ್ನಿಸ್ತಾ ಇದೆ. ವ್ಯಾಪಾರನ? ನಮ್ಮ ಕೈಯಲ್ಲಿ ಬಂಡವಾಳ ಎಲ್ಲಿದೆ ಅಮ್ಮ. ಮೇಲಾಗಿ ಹೆಣ್ಣು ಮಗಳು ನೀನ್ ಹೊರಗೆ ಹೋಗಿ ಏನ್ ವ್ಯಾಪಾರ ಮಾಡ್ತೀಯಾ? ಮಾವಯ್ಯ, ದೊಡ್ಡ ಬಂಡವಾಳ ಅಗತ್ಯವಿರೋದು ಏನಾದ್ರೂ ಯೋಚಿಸೋಣ. ನನಗೆ ಅಡಿಗೆ ಚೆನ್ನಾಗಿ ಬರುತ್ತಲ್ಲ, ಏನಾದ್ರೂ ತಿಂಡಿ ಮಾಡಿ ಮಾರೋಣ. ಅಡಿಗೆ ಚೆನ್ನಾಗಿ ಬರುತ್ತೆ ನಿಜನೇ ಹೊರತು ಇಲ್ಲಿ ನಮ್ಮೂರಲ್ಲಿ ಯಾರು ಕೊಂಡ್ಕೋತಾರಮ್ಮ? ಎಲ್ರು ಅವ್ರವ್ರ ಮನೆಯಲ್ಲೇ ಮಾಡ್ಕೋತಾರಲ್ಲ. ನಮ್ಮ ಊರಿನ ಜನಕ್ಕಾಗಿ ಅಲ್ಲ ಅತ್ತೆ, ನಮ್ಮ ನದಿ ಪಕ್ಕದಲ್ಲಿ ಈಗ ಹೊಸದಾಗಿ ಒಂದು ಸೇತುವೆ ಕಟ್ತಾ ಇದ್ದಾರಲ್ಲ, ಅಲ್ಲಿಗೆ ದಿನವೂ 100 ಜನ ಕೂಲಿಗಳು ಇಂಜಿನಿಯರ್ಸು ಬರ್ತಾ ಇದ್ದಾರೆ. ಅವರಿಗೆ ಮಧ್ಯಾಹ್ನದ ಹೊತ್ತು ಸರಿಯಾದ ಊಟ ಸಿಗ್ತಾ ಇಲ್ಲ ಅಂತ ನಿನ್ನೆ ನಮ್ಮವರು ಹೇಳ್ತಾ ಇದ್ರು. ಹೌದಮ್ಮ, ರಮೇಶ್ ಕೂಡ ಮೊನ್ನೆ ಹೇಳ್ದ. ಆದ್ರೆ ಅವರಿಗೆ ಅಡಿಗೆ ಮಾಡಿ ಕೊಡೋದಂದ್ರೇನು ಮಾತಾ? 100 ಜನಕ್ಕೆ ಸರಿ ಹೋಗುವಷ್ಟು ಬೇಯಿಸ್ಬೇಕು ಅಂದ್ರೆ ಎಷ್ಟು ಶ್ರಮ. ಮೇಲಾಗಿ ಈ ಮಳೆಗಾಲದಲ್ಲಿ ಸೌದೆ ಬೆಳಗಿಸಿ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಎತ್ತೋದು ಅಂದ್ರೆ ನಮ್ಮಿಂದ ಆಗೋ ಕೆಲ್ಸನ? ಅದೆಲ್ಲ ಬಹಳ ಕಷ್ಟ ತಾಯಿ. ಕಷ್ಟನೇ ಮಾವಯ್ಯ, ಇಲ್ಲ ಅನ್ನೋದಿಲ್ಲ. ಆದ್ರೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಕಷ್ಟಗಳು ಹೇಗೆ ತೀರುತ್ತೆ? ಅವರು ಒಬ್ಬರೇ ರಾತ್ರಿ ಹಗಲು ಕಷ್ಟ ಪಡ್ತಾ ಇದ್ದಾರೆ. ನಾವು ದಿನಕ್ಕೆ ಕನಿಷ್ಠ ಒಂದು 50 ಜನಕ್ಕಾದ್ರೂ ಮಾಡಿದ್ರೆ ಸ್ವಲ್ಪ ಆದ್ರೂ ಆರ್ಥಿಕ ಪರಿಸ್ಥಿತಿ ಉದ್ಧಾರವಾಗುತ್ತಲ್ಲ. ಮಾವಯ್ಯ, ಕಷ್ಟವಾದ್ರೂ ಪ್ರಯತ್ನಿಸಿ ನೋಡೋಣ. ಅನಾಮಿಕಾ, ನಿಮ್ಮ ಮಾವಯ್ಯ ಅಂದ ಹಾಗೆ ದೊಡ್ಡ ಮಟ್ಟದಲ್ಲಿ 10 ರೀತಿಯ ಅಡಿಗೆಗಳ ಜೊತೆ ಪೂರ್ತಿಯಾಗಿ ಅಡಿಗೆ ಬಡಿಸೋದು ಅಂದ್ರೆ ಕಷ್ಟವಾಗುತ್ತೆ. ಹಾಗೆ ಅಂತ ನಿನ್ನ ಆಲೋಚನೆನ ಬಿಡಬೇಡ. ಅಡಿಗೆ ಅಲ್ಲದೆ ಇನ್ನೇನಾದ್ರೂ ಸುಲಭವಾದಾದ್ರು, ಕೇವಲ ಒಂದೇ ಒಂದು ಪ್ರತ್ಯೇಕವಾದ ಕರಿ ಜೊತೆಗೆ ಅನ್ನ ಮಾಡಿದ್ರೆ ಹೇಗಿರುತ್ತೆ ಅಂತೀಯಾ? ಒಂದು ಕೆಲಸ ಮಾಡೋಣ ಅನಾಮಿಕಾ. ಹೇಳಿ ಅತ್ತೆ, ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಒಳ್ಳೆ ಆಲೋಚನೆ ಬಂದ ಹಾಗಿದೆ. ನನ್ನ ಯೌವನದಲ್ಲಿ ನಿಮ್ಮ ಮಾವನ ಜೊತೆ ಮದುವೆ ಆಗೋದಕ್ಕೆ ಮೊದಲು ನನ್ನ ತವರು ಮನೆಯಲ್ಲಿ ಒಂದು ಪ್ರತ್ಯೇಕವಾದ ಮೀನನ್ನು ಅಡಿಗೆ ಮಾಡ್ತಾ ಇದ್ದೆ. ನಮ್ಮ ತಂದೆ ಸ್ವಯಂ ಆಗಿ ಬಲೆ ಹಾಕಿ ಮೀನ್ ತರ್ತಾ ಇದ್ರು. ನಮ್ಮ ಅಮ್ಮ ಕಲಿಸಿದ ಒಂದು ಹಳೆಯ ಕಾಲದ ಮಸಾಲೆಯಿಂದ ಸಾರು ಮಾಡ್ತಾ ಇದ್ದೆ. ಆ ವಾಸನೆಗಂತೂ ಊರಿಗೆ ಊರೆಲ್ಲ ನಮ್ಮ ಮನೆ ಮುಂದೆ ನಿಲ್ತಾ ಇದ್ರು ಗೊತ್ತಾ? ಆ ರುಚಿ ಇನ್ನು ನನ್ನ ನಾಲಿಗೆ ಮೇಲೆ ಇದೆ ಅಂದ್ಕೋ. ಹೌದಮ್ಮ ಅನಾಮಿಕಾ, ಆ ಮಾತು ಅಕ್ಷರಶಃ ನಿಜ. ಆ ದಿನದಲ್ಲಿ ನಿಮ್ಮ ಅತ್ತೆ ಅವರ ತಂದೆಯವರು ನನ್ನನ್ನು ಊಟಕ್ಕೆ ಕರೆದಿದ್ರು. ಆಗ ನಿಮ್ಮ ಅತ್ತೆ ಮಾಡಿದ ಮೀನಿನ ಸಾರಿನ ರುಚಿ ನೋಡಿದ್ರ ಮೇಲೆ ಆ ಅಡಿಗೆಗೆ ಎಲ್ಲಮ್ಮ ನಿಮ್ಮ ಅತ್ತೆ ಕೈಯ ನೈಪುಣ್ಯಕ್ಕೆ ಕೂಡ ನಾನು ಮುಗ್ಧನಾಗಿ ಹೋದೆ. ಒಂದು ಸಾರಿನ ರುಚಿ ನಮ್ಮ ಮದುವೆಗೆ ದಾರಿ ತೆಗಿತು ಅಂದ್ರೆ ನಂಬುತ್ತಾಯಿ. ನಿಜನ ಮಾವಯ್ಯ? ಅಷ್ಟು ದೊಡ್ಡ ರುಚಿ ಇದೆಯಾ ಸಾರಿನಲ್ಲಿ? ಅಂದ್ರೆ ಇನ್ನು ಆಲೋಚಿಸ್ಬೇಡಿ ಅತ್ತೆ. ಆ ಸಾರು ಹೇಗೆ ಮಾಡ್ಬೇಕು ತಕ್ಷಣ ನನಗೆ ಕಲಿಸ್ಬೇಡಿ. ನಾವು ಅದನ್ನೇ ಮಾಡಿ ನದಿ ಹತ್ರ ಮಾರೋಣ. ಈ ಮಳೆಗಾಲದಲ್ಲಿ ದಿನವೆಲ್ಲ ಚಳಿಯಲ್ಲಿ ನೀರಲ್ಲಿ ನೆನಿತಾ ಕೆಲಸ ಮಾಡುವ ಕೂಲಿಗಳಿಗೆ ಮನಸ್ಸು ಕೂಡ ಎಷ್ಟೋ ಸುಸ್ತಾಗಿರುತ್ತದೆ. ಅಂತಹ ಟೈಮಲ್ಲಿ ಮಧ್ಯಾಹ್ನದ ಹೊತ್ತು ಹಸುವೆ ಬಿಸಿ ಬಿಸಿ ಅನ್ನ ಹಾಕಿ ಅದರ ಮೇಲೆ ನಿಮ್ಮ ಹಳೆ ಕಾಲದ ಪದ್ಧತಿಯಲ್ಲಿ ಮಾಡಿದ ಘಮಘಮ ಅನ್ನುವ ಮೀನಿನ ಸಾರು ಹಾಕಿದ್ರೆ ಪ್ರಾಣ ಎದ್ದು ಬಂದ ಹಾಗೆ ಅನ್ಸುತ್ತೆ. ಖಚಿತವಾಗಿ ಯಾರಾದ್ರೂ ಇಷ್ಟಪಟ್ಟು ತಿಂತಾರೆ. ನಿನ್ನ ಉತ್ಸಾಹ ನೋಡ್ತಾ ಇದ್ರೆ ಸಂತೋಷವಾಗುತ್ತೆ ಅಮ್ಮ. ಆದ್ರೆ ಅದೇನೋ ಬಹಳ ಹಳೆಯ ಕಾಲದ ಪದ್ಧತಿ. ಈಗ ನೋಡಿದ್ರೆ ಕಾಲ ಬದಲಾಗಿ ಹೋಗಿದೆ. ಎಲ್ರೂ ಕ್ಷಣದಲ್ಲಿ ಕೆಲಸವಾಗುವ ಪ್ಯಾಕೆಟ್ ಮಸಾಲೆಗಳು, ಬಣ್ಣಗಳು ಉಪಯೋಗಿಸ್ತಾ ಇದ್ದಾರೆ. ಆ ನಕಲಿ ರುಚಿಗೆ ಅಭ್ಯಾಸ ಬಿದ್ದ ಈಗಿನವರಿಗೆ ಸಹನೆಯಿಂದ ಕಲ್ಲಿನಲ್ಲಿ ರುಬ್ಬಿ ಸಣ್ಣ ಉರಿ ಮೇಲೆ ಬೇಯಿಸುವ ನಮ್ಮ ಹಳೆಯ ಕಾಲದ ಸಹಜವಾದ ರುಚಿ ಹಿಡಿಸುತ್ತೋ ಇಲ್ವೋ ಅಂತ ನನ್ನ ಭಯ. ಮೇಲಾಗಿ ಅವರು ದುಡ್ಡು ಕೊಟ್ಟು ಕೊಂಡ್ಕೋತಾರಲ್ಲ, ಅವರಿಗೆ ಇಷ್ಟವಿಲ್ಲದೆ ಇದ್ರೆ ನಮ್ಮ ಶ್ರಮ ಬಂಡವಾಳ 2 ವೃಥಾಗಿ ಹೋಗುತ್ತೆ ಏನೋ. ಖಚಿತವಾಗಿ ಹಿಡಿಸುತ್ತೆ ಅತ್ತೆ. ಪ್ಯಾಕೆಟ್ ಮಸಾಲೆಗಳು ನಾಲಿಗೆಗೆ ರುಚಿ ಕೊಡುತ್ತೆ ಏನೋ ಹೊರತು ನಮ್ಮ ಹಳೆ ಕಾಲದ ಅಡಿಗೆಗಳು ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಆ ರುಚಿಗೆ ಸಾಟಿ ಯಾವುದು ಬರಲ್ಲ. ಆ ಕೂಲಿಯವರಿಗೆ ನಮ್ಮ ಅಡಿಗೆ ಅವರ ಅಮ್ಮನ ಕೈ ಅಡಿಗೆ ನೆನಪಾಗಬೇಕು. ಆಗಲೇ ಅವರು ಬಿಡದೆ ದಿನವೂ ನಮ್ಮ ಶಾಪ್ಗೆ ಬರ್ತಾರೆ.
ನಾವು ಧೈರ್ಯವಾಗಿ ಪ್ರಯತ್ನಿಸೋಣ. ನಾಳೆಯಿಂದಲೇ ಕೆಲಸ ಶುರು ಮಾಡೋಣ. ಹಾಗೆ ಅಮ್ಮ, ನಿಮ್ಮ ಇಷ್ಟ. ನಿಮ್ಮ ಅತ್ತೆ ಸೊಸೆಯರ ಛಲ ನೋಡ್ತಾ ಇದ್ರೆ ನನಗ್ ಕೂಡ ನಂಬಿಕೆ ಬರ್ತಾ ಇದೆ. ನಾನು ನಾಳೆ ಬೆಳಗಿನ ಜಾವವೇ ಎದ್ದು ನಮ್ಮ ಕಾವೇರಿಯಲ್ಲಿ ಬಲೆ ಹಾಕುವವರ ಹತ್ರ ಹೋಗಿ ಕಾಯ್ದು ಕೂತ್ಕೊಂಡು ಮತ್ತೆ ಆಗಲೇ ಹಿಡಿದ ತಾಜಾ ಮೀನನ್ನ ಆರ್ಸ್ಕೊಂಡ್ ತಗೊಂಡ್ಬರ್ತೀನಿ. ಹೊರೆ ಮೀನು, ಬೊಜ್ಜ ಮೀನು ಏನಾದ್ರೂ ತಗೊಂಡ್ಬಂದ್ರೆ ನಿಮ್ಮ ಅತ್ತೆ ಮಸಾಲೆಗೆ ಇನ್ನೂ ಚೆನ್ನಾಗಿ ರುಚಿ ಕೊಡುತ್ತೆ. ಹಾಗಿರುವಾಗ ಮಾರನೇ ದಿನ ಬೆಳಿಗ್ಗೆ ಶಾರದಾ ಸೂಚನೆಯ ಮೇರೆಗೆ ಅನಾಮಿಕಾ ಅಡಿಗೆ ಮನೆಯಲ್ಲಿ ಕೆಲಸ ಶುರು ಮಾಡುತ್ತಾಳೆ. ರುಬ್ಬುವ ಕಲ್ಲು ಗುಂಡನ್ನು ತೆಗೆದು ಶಾರದಾ ಹೇಳಿದ ಅಳತೆಯ ಪ್ರಕಾರ ಮಸಾಲೆ ಸಾಮಾನುಗಳನ್ನು ರುಬ್ಬಲಿಕ್ಕೆ ಶುರು ಮಾಡುತ್ತಾಳೆ. ಶಾರದಾ ತನ್ನ ಜ್ಞಾಪಕದೊಳಗೆ ಹೋಗಿ ಒಂದೊಂದು ಸಾಮಾನನ್ನು ಹಾಕುತ್ತಾ ಅದಕ್ಕಿರುವ ಪ್ರಾಮುಖ್ಯವನ್ನು ವಿವರಿಸುತ್ತಾ ಸೊಸೆಗೆ ಕಲಿಸ್ತಾ ನೋಡು ಅನಾಮಿಕಾ, ಮೊದ್ಲು ಒಣಮೆಣಸಿನಕಾಯಿ, ಧನಿಯಾ, ಜೀರಿಗೆ ಚೆನ್ನಾಗಿ ಹುರಿಬೇಕು. ವಾಸನೆ ನೋಡಿದ್ಯಾ ಹೇಗೆ ಬರ್ತಾ ಇದೆ? ಹೌದು ಅತ್ತೆ, ಒಳ್ಳೆ ಸುವಾಸನೆ ಬರ್ತಾ ಇದೆ. ಇದು ಮಾತ್ರವೇ ಅಲ್ಲ, ನಿಜವಾದ ರಹಸ್ಯ ಈ ಚಿಕ್ಕ ಪುಡಿಯಲ್ಲಿದೆ. ಹಾಗೆ ಎಂದು ಶಾರದಾ ಒಂದು ಚಿಕ್ಕ ಡಬ್ಬವನ್ನು ತೆಗೆದು ತೋರಿಸುತ್ತಾ, ಇದರಲ್ಲಿ ಮೆಂತೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ ಹಾಕಿದ ಪುಡಿ ಇದೆ. ಇದನ್ನ ಹಾಕಿದ್ರೆ ಹಳೆ ಕಾಲದ ರುಚಿ ಬರುತ್ತೆ. ಚೆನ್ನಾಗಿದೆ ಅತ್ತೆ, ನೀವ್ ಹೇಳಿದ ಹಾಗೆ ಎಲ್ಲ ರುಬ್ತೀನಿ. ಈಗ ಆ ಮೀನಿನ ಚೂರಿಗೆ ಸ್ವಲ್ಪ ಅರಿಶಿನ ಹಚ್ಚಿ ಪಕ್ಕಕ್ಕಿಡು. ಆ ನಂತರ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಹುರಿದು ಆಮೇಲೆ ನಾವು ರುಬ್ಬಿದ ಮಸಾಲೆ ಹಾಕ್ಬೇಕು. ಆ ಮಸಾಲೆ ಎಣ್ಣೆಯಲ್ಲಿ ಕುದೀತಾ ಇರುವಾಗ ಬರುವ ವಾಸನೆ ಅಬ್ಬಾ, ನನ್ನ ಚಿಕ್ಕಂದಿನ ನೆನಪು ಬರುತ್ತೆ. ನಿಮ್ಮ ಕೈಯಲ್ಲಿ ಎಷ್ಟು ರುಚಿ ಇದೆಯತ್ತೆ. ಈ ಸಾರು ಖಚಿತವಾಗಿ ಎಲ್ರಿಗೂ ಹಿಡಿಸುತ್ತೆ. ಆಗಲೇ ರಮೇಶ್ ನಿದ್ರೆಯಿಂದೆದ್ದು ಅಡಿಗೆ ಮನೆಗೆ ಬರ್ತಾನೆ. ಏನಿದು, ಅಡಿಗೆ ಮನೆಯಲ್ಲಿ ಯಾವಾಗಲೂ ಇಲ್ಲದ ಒಳ್ಳೆ ಸುವಾಸನೆ ಬರ್ತಾ ಇದೆ. ಏನ್ ಮಾಡ್ತಾ ಇದ್ದೀರಾ? ಅತ್ತೆಯ ಸ್ಪೆಷಲ್ ಮೀನಿನ ಸಾರು ರೀ. ಈ ದಿನದಿಂದ ನಾವು ನದಿ ಪಕ್ಕದಲ್ಲಿ ಈ ಸಾರುವನ್ನ ಮಾರಾಟ ಮಾಡ್ಬೇಕು ಅನ್ಕೊಂಡಿದೀವಿ. ಏನೋ ಮಾರಾಟ ಮಾಡೋದ? ಅದು ನದಿ ಪಕ್ಕದಲ್ಲ. ಮಳೆಯಲ್ಲಿ ಹೇಗೆ ಮಾಡ್ತೀರಾ ಈ ವ್ಯಾಪಾರ? ನಾನು ಒಂದು ಚಿಕ್ಕ ಟೆಂಟ್ ಅಂತದನ್ನ ಏರ್ಪಾಟು ಮಾಡ್ತೀನಿ ರಮೇಶು. ಈ ಮಳೆಗೆ ಅಲ್ಲಿ ಕೆಲಸ ಮಾಡುವವರಿಗೆ ಬಿಸಿ ಬಿಸಿಗೆ ಏನಾದ್ರೂ ಬೇಕಲ್ಲ. ನಿಮ್ಮಮ್ಮನ ಕೈ ಅಡಿಗೆ ಬಗ್ಗೆ ನಿಂಗೆ ಗೊತ್ತಲ್ವಾ? ನೋಡು ಹೇಗೆ ಮಾರಾಟವಾಗುತ್ತೋ. ಸರಿ, ನಿಮ್ ಇಷ್ಟ. ಏನಾದ್ರೂ ಅಗತ್ಯವಿದ್ರೆ ನನಗೆ ಫೋನ್ ಮಾಡಿ. ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ, ಶಾರದಾ ಸೇರಿ ಒಂದು ದೊಡ್ಡ ಪಾತ್ರೆಯಲ್ಲಿ ಅನ್ನ, ಮತ್ತೊಂದು ದೊಡ್ಡ ಪಾತ್ರೆಯಲ್ಲಿ ಘಮಘಮ ಅನ್ನುವ ಮೀನಿನ ಸಾರು ಮಾಡುತ್ತಾರೆ. ಪ್ರಸಾದ್ ನದಿ ದಡದಲ್ಲಿ ಸೇತುವೆ ಕಟ್ತಾ ಇರುವ ಜಾಗದಲ್ಲಿ ಸ್ವಲ್ಪ ದೂರದಲ್ಲಿ ಮಳೆ ಬೀಳದ ಹಾಗೆ ಒಂದು ಚಿಕ್ಕ ಟೆಂಟ್ ಅಂತದನ್ನು ಏರ್ಪಾಟು ಮಾಡುತ್ತಾನೆ. ಅದರೊಳಗೆ ಒಂದು ಟೇಬಲ್ ಹಾಕಿ ಬಿಸಿ ಬಿಸಿ ಅಡಿಗೆ ಬಡಿಸಲಿಕ್ಕೆ ಅನಾಮಿಕಾ ತಯಾರಾಗಿರ್ತಾಳೆ. ಶಾರದಾ ಕೂಡ ಸಹಾಯಕ್ಕೆ ನಿಂತಿರುತ್ತಾಳೆ. ಆಗ ಮಳೆ ಸಣ್ಣದಾಗಿ ಬೀಳ್ತಾ ಇರುತ್ತದೆ. ಸೇತುವೆ ಹತ್ರ ಕೆಲಸ ಮಾಡ್ತಾ ಇರುವ ಕೆಲವು ಜನ ಕೂಲಿಗಳು, ಇಂಜಿನಿಯರ್ಗಳು ಆ ಸುವಾಸನೆಗೆ ಆಕರ್ಷಿತರಾಗಿ ಆ ಕಡೆ ಬರುತ್ತಾರೆ. ಏನಯ್ಯ ಸುಬ್ಬರಾವ್, ಎಲ್ಲಿಂದಲೋ ಒಳ್ಳೆ ವಾಸನೆ ಬರ್ತಾ ಇದೆ. ಹೌದು ಸಾರು, ಯಾರು ಇಲ್ಲಿ ಹೊಸದಾಗಿ ಅಡುಗೆ ಶುರು ಮಾಡಿದ ಹಾಗಿದೆ. ನೋಡೋಣ ಬನ್ನಿ. ಹಾಗೆ ಅಂದುಕೊಳ್ಳುತ್ತಾ ಇಬ್ಬರು ಅನಾಮಿಕಳ ಟೆಂಟ್ ಹತ್ರ ಬರ್ತಾರೆ. ಏನಮ್ಮ ಇದು, ಊಟ ಮಾರಾಟ ಮಾಡ್ತಾ ಇದ್ದೀರಾ? ವಾಸನೆ ಬ್ರಹ್ಮಾಂಡವಾಗಿದೆ. ಹಾ ಹೌದು ಸರ್, ಬಿಸಿ ಬಿಸಿ ಅನ್ನ. ನಮ್ಮ ಅತ್ತೆಯ ಪ್ರತ್ಯೇಕವಾದ ಮೀನಿನ ಸಾರು ಮಾಡಿದ್ದಾರೆ. ಒಂದ್ಸಲ ರುಚಿ ನೋಡಿ. ಅಂದ್ರೆ 2 ಪ್ಲೇಟ್ ಕೊಡಮ್ಮ. ಈ ಚಳಿಗೆ ಬಿಸಿ ಬಿಸಿಯಾಗಿ ಮೀನಿನ ಸಾರು ತಿನ್ನುತ್ತಲೇ ಅದ್ಭುತವಾಗಿರುತ್ತದೆ. ಹಾಗೆ ಅನ್ನುತ್ತಲೇ ಅನಾಮಿಕಾ 2 ಬಾಳೆ ಎಲೆಯನ್ನು ಹಾಕಿ ಬಿಸಿ ಬಿಸಿ ಅನ್ನ, ಅದರ ಮೇಲೆ ಘಮಘಮ ಅನ್ನುವ ಮೀನಿನ ಸಾರು ಬಡಿಸುತ್ತಾಳೆ. ಅವರು ಮೊದಲ ತುತ್ತು ಬಾಯೊಳಗೆ ಇಟ್ಟುಕೊಳ್ತಲೇ ಅವರ ಮುಖದಲ್ಲಿ ಆನಂದ ಕಾಣಿಸುತ್ತದೆ. ಅದ್ಭುತ! ನಾನು ಎಷ್ಟೋ ಹೋಟೆಲ್ ಅಲ್ಲಿ ತಿಂದೆ ಹೊರತು ಇಂತಹ ರುಚಿ ಎಲ್ಲೂ ನೋಡಿಲ್ಲ. ನಿಜಕ್ಕೂ ಇದರಲ್ಲಿ ಯಾವ ಮಸಾಲೆ ಉಪಯೋಗಿಸಿದ್ರಮ್ಮ? ಇದು ಪ್ಯಾಕೆಟ್ ಮಸಾಲೆ ಅಲ್ಲಪ್ಪ. ನಮ್ಮ ಮನೆಯಲ್ಲಿ ನಮ್ಮ ಕೈಯಿಂದ ರುಬ್ಬಿದ ಹಳೆಯ ಕಾಲದ ಮಸಾಲೆಗಳು. ನನ್ನ ಚಿಕ್ಕಂದಿನಲ್ಲಿ ನಮ್ಮಮ್ಮ ಹೀಗೆ ಮಾಡ್ತಾ ಇದ್ರು. ನಿಜವಾಗಿ ತುಂಬಾ ಚೆನ್ನಾಗಿದೆ ಅಮ್ಮನವ್ರೆ. ನಮ್ಮ ಕೂಲಿಗಳೆಲ್ಲರಿಗೂ ಇಲ್ಲೇ ಊಟದ ಏರ್ಪಾಟು ಮಾಡಿ. ಈ ದಿನ ಏನೋ ಅವರೆಲ್ಲ ತಗೊಂಡ್ಬಂದಿದ್ದಾರೆ. ನಾಳೆಯಿಂದ ನಾವೆಲ್ಲ ಇಲ್ಲೇ ತಿಂತೀವಿ. ತಪ್ಪದೆ ನಾಳೆಯಿಂದ ನಿಮ್ಮೆಲ್ಲರಿಗೂ ಸರಿ ಹೋಗುವಾಗೆ ಮಾಡ್ತೀನಿ. ಹಾಗೆ ಮೊದಲ ದಿನ ಕೇವಲ ಒಂದು 10 ಜನವೇ ತಿಂದರು. ಆ ರುಚಿ ಬಗ್ಗೆ ಬಾಯಿಂದ ಬಾಯಿಗೆ ಸೇತುವೆ ಹತ್ತಿರದಲ್ಲಿ ಕೆಲಸ ಮಾಡುವವರೆಲ್ಲರಿಗೂ ತಿಳಿದು ಹೋಗುತ್ತದೆ. ಮಾರನೇ ದಿನ ಮಧ್ಯಾಹ್ನವಾಗುವ ಸಮಯಕ್ಕೆ ಅನಾಮಿಕಾ ಟೆಂಟ್ ಮುಂದೆ ಒಂದು ದೊಡ್ಡ ಕ್ಯೂ ಏರ್ಪಡುತ್ತದೆ. ಶಾರದಾ ನೆನಪಿನಿಂದ ಹೊರಗೆ ಬಂದ ಆ ಹಳೆ ಅಡಿಗೆ ಅಲ್ಲಿಯ ಜನರನ್ನು ವಿಪರೀತವಾಗಿ ಆಕರ್ಷಿಸುತ್ತದೆ. 1-2 ವಾರದ ನಂತರ ರಾತ್ರಿ ಮನೆಯಲ್ಲಿ ಎಲ್ಲರೂ ಊಟ ಮಾಡುತ್ತಾ ಮಾತನಾಡ್ತಾ ಇರ್ತಾರೆ. ಏನು, ಈ ಮಧ್ಯ ನಾನು ಆಫೀಸ್ಗೆ ಹೋಗ್ತಾ ಇದ್ರೆ ದಾರಿಯಲ್ಲಿ ಎಲ್ರು ನಮ್ಮ ಅನಾಮಿಕಾ ಮೀನಿನ ಸಾರ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಒಬ್ಬರಂತೂ ನಿನ್ನ ಹೆಂಡತಿಯ ಕೈ ಅಡಿಗೆ ಅದ್ಭುತ ರಮೇಶ್ ಅಂತ ಕೂಡ ಮೆಚ್ಕೊಂಡಿದ್ದಾರೆ. ಇದೆಲ್ಲ ನನ್ನ ದೊಡ್ಡತನ ಅಲ್ಲರಿ, ಎಲ್ಲ ಅತ್ತಿದೆ. ಆಕೆ ಹೇಳಿದ ಹಾಗೆ ಮಾಡದೆ ಹೊರತು ರುಚಿ ಬಂದಿದೆ. ಇಲ್ಲ ಸೊಸೆ, ಅಡಿಗೆ ನಂದೇ ಆದ್ರೂ ಮಾಡುವ ವಿಧಾನ, ಸಹನೆ ನಿಂದೆ ಅಲ್ವಾ? ನನ್ನ ಹಳೆಯ ನೆನಪಿಗೆ ನೀನು ಪ್ರಾಣ ಕೊಟ್ಟಿದ್ಯಾ. ಈ ವಯಸ್ಸಲ್ಲಿ ನಾನು ಆ ಕೆಲಸ ಮಾಡಲಾರೆ. ನೀನು ಉತ್ಸಾಹದಿಂದ ಮುಂದಕ್ಕೆ ಬಂದಿದ್ದರಿಂದಲೇ ಇದೆಲ್ಲ ಸಾಧ್ಯವಾಯ್ತು.
ಹೌದಮ್ಮ ಅನಾಮಿಕಾ, ದಿನ ದಿನಕ್ಕೂ ಜನ ಹೆಚ್ಚಾಗ್ತಾ ಇದ್ದಾರೆ. ನಿನ್ನೆ ತಂದ 20 ಕೆಜಿ ಮೀನುಗಳು ಸರಿ ಹೋಗಿಲ್ಲ. ನಾಳೆಯಿಂದ 30 ಕೆಜಿ ತಗೊಂಬ ಅಂತೀಯಾ? ಹೌದು ಮಾಮಯ್ಯ, ತಗೊಂಬನ್ನಿ. ಹಾಗೆ ತರಕಾರಿ ಅಕ್ಕಿ ಕೂಡ ಇನ್ನು ಹೆಚ್ಚಾಗಿಯೇ ಬೇಕು. ಈ ದಿನ ಬಂದ ಲಾಭದಿಂದ ಅತ್ತೆಗೆ ಒಂದು ಒಳ್ಳೆ ರೇಷ್ಮೆ ಸೀರೆ, ನಿಮಗೊಂದು ಜೊತೆ ಬಟ್ಟೆ ಕೊಂಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನನಗೇನಕ್ಕೆ ಹುಚ್ಚಿ, ಬಂದ ದುಡ್ಡಿನಿಂದ ಮೊದ್ಲು ನಿನಗೇನಾದ್ರೂ ಕೊಂಡ್ಕೋ. ಮನೆ ಸಾಲಗಳನ್ನ ತೀರಿಸಬಹುದು. ಎಲ್ಲ ಮಾಡೋಣ ಅತ್ತೆ, ಈ ವ್ಯಾಪಾರ ನಮಗೆ ಒಂದು ದಾರಿ ತೋರಿಸಿದೆ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಒಂದು ತಿಂಗಳು ಹಾಗೆ ಕಳೆಯುತ್ತದೆ. ಅನಾಮಿಕಳ ಮೀನಿನ ಸಾರು ಎಷ್ಟು ಪ್ರಸಿದ್ಧಿ ಹೊಂದಿತು ಅಂದರೆ ಸುತ್ತಮುತ್ತಲಿನ ಊರಿನಿಂದ ಕೂಡ ಜನ ಸೇತುವೆ ಕೆಲಸದ ನೆಪದಿಂದ ಬಂದು ಅಲ್ಲಿ ತಿನ್ನಲಿಕ್ಕೆ ಶುರು ಮಾಡುತ್ತಾರೆ. ಅನಾಮಿಕಾ ಶಾರದಾ ವ್ಯಾಪಾರ ಲಾಭದ ಪಾಲು ಹಿಡಿಯುತ್ತದೆ. ರಮೇಶ್ ಕೂಡ ರಜಾ ದಿನದಲ್ಲಿ ಅವರಿಗೆ ಸಹಾಯ ಮಾಡ್ತಾ ಇದ್ದ. ಪ್ರಸಾದ್ ಮೀನುಗಳು ಸಾಮಾನುಗಳು ತೆಗೆದುಕೊಂಡು ಬರೋದು, ಲೆಕ್ಕ ನೋಡ್ಕೊಳ್ಳೋದು ಮಾಡ್ತಾ ಇದ್ದ. ಹಾಗಿರುವಾಗ ಅಡುಗೆ ಮನೆಯಲ್ಲಿ ಶಾರದಾ ಅನಾಮಿಕಾ ಮಸಾಲೆ ರುಬ್ತಾ ಇರ್ತಾರೆ. ಒಂದು ದಿನ, ಅನಾಮಿಕಾ, ಈ ದಿನ ನಾವು ಇನ್ನೊಂದು ಹೊಸ ರೀತಿಯ ಅಡಿಗೆ ಪರಿಚಯ ಮಾಡ್ಸೋಣವಾ? ಹೊಸ ಅಡಿಗೆನಾ? ಏನತ್ತೆ? ಏಡಿಗಳ ಫ್ರೈ. ಈ ಮಳೆಗಾಲದಲ್ಲಿ ಏಡಿಗಳು ಬಹಳ ರುಚಿಯಾಗಿರುತ್ತದೆ. ನಮ್ಮ ತಂದೆಗೆ ಏಡಿಗಳ ಫ್ರೈ ಅಂದ್ರೆ ತುಂಬಾ ಇಷ್ಟ ಅಂದ್ಕೋ. ಆ ಮಸಾಲೆ ನನಗಿನ್ನೂ ನೆನಪಿದೆ. ಈ ದಿನದಲ್ಲಿ ಒಂದು 5 ಕೆಜಿ ಮಾಡಿ ನೋಡೋಣ. ಸರಿಯತ್ತೆ, ನೀವು ಹೇಳ್ತಾ ಇದ್ರೆ ನನಗೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಖಚಿತವಾಗಿ ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ಆ ದಿನ ಏಡಿಗಳ ಫ್ರೈ ಕೂಡ ಇಡ್ತಾರೆ. ಜನಗಳಿಂದ ವಿಶೇಷ ಸ್ಪಂದನ ಬರುತ್ತದೆ. ಎಲ್ಲ ಕ್ಷಣದಲ್ಲಿಯೇ ಮಾರಾಟವಾಗುತ್ತದೆ. ಆ ದಿನ ಸಾಯಂಕಾಲ ಮನೆಯ ಆವರಣದಲ್ಲಿ ಪ್ರಸಾದ್ ದುಡ್ಡಿನ ಲೆಕ್ಕ ಮಾಡ್ತಾ ಇರ್ತಾನೆ. ರಮೇಶ್ ಪಕ್ಕದಲ್ಲೇ ಕೂತಿರ್ತಾನೆ. ರಮೇಶ್ ಅನಾಮಿಕಾ ಟೀ ಕುಡಿತಾ ಬರ್ತಾರೆ. ರಮೇಶು, ಈ ತಿಂಗಳ ಕೊನೆಗೆಲ್ಲ ನಮ್ಮ ಮನೆಯ ಸಾಲ ತೀರಿ ಹೋಗುತ್ತಪ್ಪ. ಇನ್ನು ನಮ್ಮ ಹತ್ತಿರ ಸ್ವಲ್ಪ ದುಡ್ಡು ಕೂಡ ಮಿಕ್ಕುತ್ತೆ. ಅಪ್ಪ, ನಿಜವಾಗಿ ನನಗೂ ಆಶ್ಚರ್ಯವಾಗ್ತಿದೆ ಅಪ್ಪ. ಒಂದು ಚಿಕ್ಕ ಆಲೋಚನೆ ನಮ್ಮ ಮನೆಯ ಪರಿಸ್ಥಿತಿಯನ್ನು ಎಷ್ಟೆಲ್ಲ ಬದಲಾಯಿಸುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಹೌದು ರೀ, ಇದೆಲ್ಲ ಅತ್ತೆಯ ಹಳೆ ಕಾಲದ ಮಸಾಲೆಯಿಂದ ಶುರುವಾಯ್ತು. ಆಕೆ ಮಸಾಲೆಯ ರಹಸ್ಯ ಹೇಳ್ದೆ ಇದ್ರೆ ನಾವು ಇದುವರೆಗೂ ಬರ್ತಾನೆ ಇರ್ಲಿಲ್ಲ. ನನ್ನ ಹಳೆ ಜ್ಞಾಪಕಗಳು ಕೇವಲ ನನ್ನ ಮೆದುಳಲ್ಲೇ ಇದ್ದು ಬಿಡ್ತು. ನೀನು ಅದನ್ನ ಹೊರಗೆ ತೆಗೆದೆ, ನಾಲ್ವರಿಗೂ ರುಚಿ ತೋರಿಸ್ದೆ. ನಿನ್ನ ಕಷ್ಟ ಛಲದಿಂದನೇ ಅಮ್ಮ ಈ ದಿನ ನಾವು ಎಷ್ಟು ಸಂತೋಷವಾಗಿರೋದು. ನಿಮ್ಮ ಆಶೀರ್ವಾದ ಇದ್ರೆ ಸಾಕೋತೆ. ನಾವು ಒಂದು ಚಿಕ್ಕ ಹೋಟೆಲ್ ಇಟ್ರೆ ಹೇಗಿರುತ್ತೆ? ಈ ಟೆಂಟ್ ತೆಗೆದು ಬಿಡೋಣ. ಅಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕದಾದ ಶೆಡ್ ನ ಹಾಕಿಕೊಳ್ಳೋಣ. ಒಳ್ಳೆ ಆಲೋಚನೆ ಅಮ್ಮ. ಮಳೆಗಾಲ ಪೂರ್ತಿಯಾಗುವವರೆಗೆ ನಾವು ಆ ಚಿಕ್ಕ ಶೆಡ್ ಏರ್ಪಾಡು ಮಾಡಿಕೊಳ್ಳೋಣ. ಮಳೆಯಾಗ್ಲಿ ಬಿಸಿಲಾಗ್ಲಿ ಆ ವ್ಯಾಪಾರಕ್ಕೆ ಅಡೆತಡೆ ಇರಬಾರ್ದು. ನಾನು ಕೂಡ ಆಫೀಸಲ್ಲಿ ಕೇಳಿ ಲೋನ್ಗೆ ಅಪ್ಲೈ ಮಾಡ್ತೀನಿ. ಎಲ್ರೂ ಸೇರಿ ವ್ಯಾಪಾರವನ್ನು ಇನ್ನೂ ದೊಡ್ಡದಾಗಿ ಮಾಡೋಣ. ಹಾಗೆ ಅಂದುಕೊಳ್ಳುತ್ತಾ ಶಾರದಾ ಹಳೆಯ ಜ್ಞಾಪಕಗಳು, ಅನಾಮಿಕಳ ಕಷ್ಟವೂ ಸೇರಿ ಆ ಕುಟುಂಬವನ್ನು ಆರ್ಥಿಕ ಕಷ್ಟದಿಂದ ಮೇಲೆ ಬೀಸುತ್ತದೆ. ಆ ಮಳೆಗಾಲ ಅವರ ಜೀವನದಲ್ಲಿ ಹೊಸ ಚಿಗುರು ಬರಿಸುತ್ತದೆ. ಸ್ವಲ್ಪ ದಿನದಲ್ಲಿಯೇ ಆ ನದಿ ಪಕ್ಕದಲ್ಲಿ ಚಿಕ್ಕ ಟೆಂಟ್ ಹೋಗಿ ಶಾರದಮ್ಮಳ ಮೀನಿನ ಸಾರು ಎನ್ನುವ ಹೆಸರಿನಿಂದ ಒಂದು ಚಂದದ ಚಿಕ್ಕ ಹೋಟೆಲ್ ನೆಲೆಸುತ್ತದೆ. ಅನಾಮಿಕಾ ಅಡಿಗೆಯ ರುಚಿ, ಶಾರದಮ್ಮನ ನಿರೀಕ್ಷಣೆ ಆ ಹೋಟೆಲ್ ಅನ್ನು ಆ ಪ್ರಾಂತ್ಯದಲ್ಲಿಯೇ ಅತ್ಯುತ್ತಮವಾದ ಭೋಜನ ಶಾಲೆಯಾಗಿ ಬದಲಾಯಿಸುತ್ತದೆ. ಆ ದಿನ ಹೋಟೆಲ್ ಕಿಟಕಿಟ ಅಂತ ಇರುತ್ತದೆ. ಪ್ರಸಾದ್ ಕೌಂಟರ್ ಹತ್ತ ಕೂತಿರ್ತಾನೆ. ರಮೇಶ್ ಜನರಿಗೆ ಬಡಿಸ್ತಾ ಇರ್ತಾನೆ. ಅಡಿಗೆ ಮನೆಯಲ್ಲಿ ಅನಾಮಿಕಾ ಚುರುಕಾಗಿ ಅಡಿಗೆ ಮಾಡ್ತಾ ಇರ್ತಾಳೆ. ಶಾರದಾ ಕುರ್ಚಿಯಲ್ಲಿ ಕೂತ್ಕೊಂಡು ಎಲ್ಲವನ್ನು ಸಂತೋಷದಿಂದ ಗಮನಿಸ್ತಾ ಇರ್ತಾಳೆ. ಅತ್ತೆ, ಮಸಾಲೆ ಪುಡಿ ಆಗಿ ಹೋಯ್ತು, ಇನ್ನು ಸ್ವಲ್ಪ ಬೇಕು. ಕೊಡ್ತಾ ಇದ್ದೀನಿ ಹಿರೇ, ಬರ್ತಾ ಇದ್ದೀನಿ ಸೊಸೆ. ಈ ವಯಸ್ಸಲ್ಲಿ ನನ್ನ ಹಳೆ ಅಡಿಗೆಗೆ ಮತ್ತೆ ಡಿಮ್ಯಾಂಡ್ ಬರುತ್ತೆ ಅಂತ ಕನಸಲ್ಲಿ ಕೂಡ ಅಂದುಕೊಂಡಿರ್ಲಿಲ್ಲ. ಹಾಗೆ ಅಂದುಕೊಂಡು ಶಾರದಾ ಮಸಾಲಾ ಡಬ್ಬ ತಗೊಂಡು ಅನಾಮಿಕಳ ಹತ್ರಕ್ಕೆ ಬರ್ತಾಳೆ. ಇಬ್ಬರು ನಗುತ್ತಾ ಅಡಿಗೆ ಮಾಡ್ತಾರೆ. ಹಾಗೆ ಅತ್ತೆ ಸೊಸೆಯ ಮಧ್ಯೆ ಇರುವ ಅನುಬಂಧ, ಒಬ್ಬರಿಗೊಬ್ಬರು ಕೊಡುವ ಗೌರವ ಅವರನ್ನು ವಿಜೇತರಾಗಿ ನಡೆಸುತ್ತದೆ. ಶಾರದಳ ಹಳೆ ಕಾಲದ ಜ್ಞಾನ, ಅನಾಮಿಕಳ ಹೊಸ ರೀತಿಯ ಉತ್ಸಾಹ ಸೇರಿ ಒಂದು ಅದ್ಭುತವಾದ ವ್ಯಾಪಾರವನ್ನು ಸೃಷ್ಟಿಸುತ್ತದೆ. ಎಂತಹ ಜಗಳವೂ ಇಲ್ಲದೆ ಒಬ್ಬರ ವಿಜಯಕ್ಕೆ ಮತ್ತೊಬ್ಬರು ಕಾರಣವೆಂದು ಅಂದುಕೊಳ್ಳುತ್ತಾ ಅನಾಮಿಕಳ ಕುಟುಂಬದ ವ್ಯಾಪಾರ ಅಭಿವೃದ್ಧಿ ಹೊಂದುತ್ತದೆ. ಸುಖ ಸಂತೋಷದಿಂದ ಆ ಕುಟುಂಬ ಜೀವನ ಸಾಗಿಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ರಾಮಪಟ್ಟಣ ಅನ್ನುವ ಒಂದು ಅಂದವಾದ ಹಳ್ಳಿ ಇದ್ದಿತ್ತು. ಆ ಊರಿನಲ್ಲಿ ಅನಾಮಿಕಾ ಆಕೆ ಗಂಡ ರಮೇಶ್ ಇರ್ತಾ ಇದ್ರು. ಅನಾಮಿಕಾ ಹಳ್ಳಿಯ ವಾತಾವರಣದಲ್ಲಿ ಬೆಳೆದರೂ ಬಹಳ ಚುರುಕಾದವಳು. ಯಾವಾಗಲೂ ಏನೋ ಒಂದು ಸಾಧಿಸಬೇಕು ಎಂದು ಹಠ ಇರುವ ಹುಡುಗಿ. ಗಂಡ ರಮೇಶ್ ಊರಿನಲ್ಲಿಯೇ ವ್ಯವಸಾಯ ನೋಡಿಕೊಳ್ಳುತ್ತಾ ಹೆಂಡತಿಯ ಆಲೋಚನೆಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ದ. ಒಂದು ದಿನ ಪಕ್ಕದ ಗ್ರಾಮದಲ್ಲಿ ಅನಾಮಿಕಾ ಅವರ ಬಂಧುಗಳ ಮನೆಯಲ್ಲಿ ಒಂದು ದೊಡ್ಡ ಫಂಕ್ಷನ್ ನಡೆಯುತ್ತದೆ. ಆ ಫಂಕ್ಷನ್ಗೆ ಅನಾಮಿಕಾ ರಮೇಶ್ ಇಬ್ಬರು ಒಟ್ಟಾಗಿ ಹೋಗುತ್ತಾರೆ. ಅಲ್ಲಿ ಸಿಟಿಯಿಂದ ಬಂದ ಕ್ಯಾಟರಿಂಗ್ ಅವರು ತರತರ ರೀತಿಯ ಅಡಿಗೆಯನ್ನು ಮಾಡಿರುತ್ತಾರೆ. ಅದರಲ್ಲೂ ಮುಖ್ಯವಾಗಿ ಸ್ಟಾಲ್ಸ್ ಹತ್ರ ಚಿಕ್ಕ ಮಕ್ಕಳಿನಿಂದ ಮುದುಕರವರೆಗೂ ಎಲ್ಲರೂ
ಒಂದು ಕೌಂಟರ್ ಹತ್ರ ವಿಪರೀತವಾಗಿ ಕ್ಯೂ ಕಟ್ಟಿ ನಿಂತಿರ್ತಾರೆ. ಅದನ್ನು ನೋಡಿ ಅನಾಮಿಕಂಗೆ ಬಹಳ ವಿಚಿತ್ರವೆನಿಸುತ್ತದೆ. ಏನು ಅಂದ್ರೆ ಅಲ್ಲಿ ನೋಡ್ರಿ, ಆ ಕೌಂಟರ್ ಹತ್ರ ಅಷ್ಟೊಂದು ರಶ್ ಆಗಿದೆ. ಎಲ್ರು ಕೈಯಲ್ಲಿ ಏನೋ ಗುಂಡನೆಯ ವಸ್ತುವನ್ನು ಹಿಡ್ಕೊಂಡು ಎಷ್ಟೋ ಇಷ್ಟದಿಂದ ತಿಂತಾ ಇದ್ದಾರೆ. ನಿಜಕ್ಕೂ ಅದೇನೋ, ನಾವು ಕೂಡ ಹೋಗಿ ನೋಡೋಣ ಬನ್ನಿ. ಹೌದಮ್ಮ, ನಾನು ಕೂಡ ಗಮನಿಸ್ತಾ ಇದ್ದೇನೆ, ಬನ್ನಿ ಹೋಗಿ ನೋಡೋಣ. ಇಬ್ಬರು ಸೇರಿ ಆ ಸ್ಟಾಲ್ ಹತ್ರಕ್ಕೆ ಹೋಗುತ್ತಾರೆ. ಅಲ್ಲಿ ಮಾಸ್ಟರ್ 2 ಬ್ರೆಡ್ ಚೂರುಗಳ ಮಧ್ಯದಲ್ಲಿ ಕೆಂಪಗೆ ಕಾದ ಮಾಂಸದ ಚೂರುಗಳನ್ನು, ತರತರವಾದ ಕ್ರೀಮ್ಗಳನ್ನು, ಈರುಳ್ಳಿಯನ್ನು ಇಟ್ಟು ಕೊಡ್ತಾ ಇರ್ತಾನೆ. ಅದರ ಹೆಸರೇ ಚಿಕನ್ ಬರ್ಗರ್. ಅನಾಮಿಕ ಕೂಡ ಎಷ್ಟು ಆಸೆಯಿಂದ ಒಂದು ಚಿಕನ್ ಬರ್ಗರ್ ಆರ್ಡರ್ ಕೊಡುತ್ತಾಳೆ, ಕಚ್ಚಿ ತಿನ್ನುತ್ತಾಳೆ. ಅಷ್ಟೇ ಮೊದಲ ಚೂರು ಬಾಯೊಳಗೆ ಇಟ್ಟುಕೊಳ್ಳುತ್ತಲೇ ಅನಾಮಿಕ ಕಣ್ಣುಗಳು ದೊಡ್ಡದಾಗುತ್ತದೆ. ಆ ಟೇಸ್ಟ್ ಆಕೆಗೆ ವಿಪರೀತವಾಗಿ ಹಿಡಿಸುತ್ತದೆ. ಅಬ್ಬಬ್ಬಬ್ಬ, ಏನು ಅಂದ್ರೆ ಈ ಚಿಕನ್ ಬರ್ಗರ್ ಅಮೃತದ ಹಾಗಿದೆ ರೀ. ಮೇಲೆ ಸಾಫ್ಟ್ ಆಗಿ, ಒಳಗಡೆ ಚಿಕನ್ ಕರಕರ ಅಂತ ಎಷ್ಟು ಚೆನ್ನಾಗಿದೆಯೋ. ನಿಜಕ್ಕೂ ನಾವು ರಾಮಪಟ್ನ ಊರಲ್ಲಿ ಇಂಥದ್ದೇನಾದ್ರೂ ತಿಂದಿದೀವ ಹೇಳಿ? ನಮ್ಮ ಊರಿನಲ್ಲಿ ಸಮೋಸ ಬಜ್ಜಿಗಳು ಬಿಟ್ಟು ಇಂಥ ಚಿಕನ್ ಬರ್ಗರ್ ಎಲ್ಲಿ ಸಿಕ್ಕುತ್ತೆ ಅನಾಮಿಕಾ? ಸಿಟಿಗೆ ಬಂದ್ರೆ ಇದು ಸಿಕ್ಕುತ್ತೆ. ಆ ಮಾತನ್ನು ಕೇಳುತ್ತಲೇ ಅನಾಮಿಕಾ ತಲೆಯಲ್ಲಿ ಒಂದು ಸೂಪರ್ ಬಿಸ್ನೆಸ್ ಐಡಿಯಾ ಮಿಂಚುತ್ತದೆ. ಫಂಕ್ಷನ್ ಆಗುತ್ತಲೇ ಇಬ್ಬರು ಗಬಗಬ ಮನೆಗೆ ತಿರುಗಿ ಬರುತ್ತಲೇ ಹಾಲ್ನಲ್ಲಿ ಕೂತ್ಕೊಂಡ ಅತ್ತೆ ಮಾವಂದಿರ ಹತ್ರಕ್ಕೆ ಹೋಗಿ ಎಷ್ಟೋ ಉತ್ಸಾಹದಿಂದ ಮಾತನಾಡಲಿಕ್ಕೆ ಶುರು ಮಾಡುತ್ತಾಳೆ. ಅತ್ತೆ ಮಾವ, ಈ ವೇಳೆ ಪಕ್ಕದ ಊರಿನ ಫಂಕ್ಷನ್ ಅಲ್ಲಿ ನಾನು ಒಂದು ಅದ್ಭುತವಾದ ಅಡಿಗೆನ ತಿಂದೆ. ಅದರ ಹೆಸರು ಚಿಕನ್ ಬರ್ಗರ್. ನಮ್ಮ ರಾಮಪಟ್ಟಣ ಊರಿನಲ್ಲಿ ಎಲ್ಲಿಯೂ ಸಿಕ್ಕೋದಿಲ್ಲ. ನಮ್ಮ ಊರಿನ ಜನರಿಗೆ ಕೂಡ ಚಿಕನ್ ಅಂದ್ರೆ ಹುಚ್ಚಲ್ವಾ? ಅದಕ್ಕೆ ನಾನು ನಮ್ಮ ಊರಿನಲ್ಲಿಯೇ ಒಂದು ಚಿಕ್ಕ ಚಿಕನ್ ಬರ್ಗರ್ ಸೆಂಟರ್ ಇಟ್ಟು ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೀವೇನಂತೀರಾ? ಹೆಂಡತಿಯ ಐಡಿಯಾ ಕೇಳ್ತಲೇ ಗಂಡ ರಮೇಶ್ ತಕ್ಷಣ ಸಪೋರ್ಟ್ ಆಗಿ ನಿಲ್ತಾನೆ. ಹೌದಪ್ಪ, ಅನಾಮಿಕ ಹೇಳಿದ್ದು ನಿಜಾನೇ. ನಮ್ಮ ಊರಲ್ಲಿ ಇಂಥದ್ದು ಹೊಸ ವೆರೈಟಿ ಯಾರು ಇಟ್ಟಿಲ್ಲ. ಇಟ್ರೆ ಖಚಿತವಾಗಿ ಕ್ಲಿಕ್ ಆಗುತ್ತೆ. ಮಾವ ಕೂಡ ಸ್ವಲ್ಪ ಹೊತ್ತು ಆಲೋಚಿಸಿ ನಗುತ್ತಾ ತಲೆಯಾಡಿಸುತ್ತಾನೆ. ಒಳ್ಳೆ ಆಲೋಚನೆ ಕಣಮ್ಮ ಅನಾಮಿಕ. ಹಳ್ಳಿಯ ಸೊಸೆ ಆದ್ರೂ ನಿನ್ನ ಆಲೋಚನೆ ತುಂಬಾ ಚೆನ್ನಾಗಿದೆ. ಊರಲ್ಲಿ ಯಾವಾಗಲೂ ಒಂದೇ ರೀತಿಯಾದ ಟಿಫಿನ್ ತಿಂದು ಬೋರ್ ಹೊಡೆಯುತ್ತೆ. ನೀನು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಮಗೆ ಏನು ಅಭ್ಯಂತರವಿಲ್ಲಮ್ಮ. ಹ್ಯಾಪಿಯಾಗಿ ಮಾಡ್ಕೋ. ಹೌದಮ್ಮ, ನಿನಗೆ ಬೇಕಾದ ಸಹಾಯ ನಾವು ಕೂಡ ಮಾಡ್ತೀವಿ. ನೀನು ಮುಂದೆ ಹೆಜ್ಜೆ ಇಡು. ಮನೆಯಲ್ಲಿ ಎಲ್ಲರೂ ಒಂದೇ ಒಂದು ಮಾತಿನಿಂದ ಓಕೆ ಎಂದಿದ್ದಕ್ಕೆ ಅನಾಮಿಕಳ ಆನಂದಕ್ಕೆ ಹದ್ದಿಲ್ಲದಂತಾಗುತ್ತದೆ. ಅನಾಮಿಕಾ, ಗಂಡ ರಮೇಶ್ ಇಬ್ಬರು ಸೇರಿ ರಾಮಪಟ್ಟಣ ಸೆಂಟರ್ ಅಲ್ಲಿ ಒಂದು ಚಿಕ್ಕದಾದ ಶೀಟಿನ ಶೆಡ್ ಅನ್ನು ಬಾಡಿಗೆಗೆ ತೆಗೆದುಕೊಂಡು ಅದಕ್ಕೆ ಬಣ್ಣಗಳನ್ನು ಹಾಕಿ ಎಷ್ಟೋ ಗ್ರ್ಯಾಂಡ್ ಆಗಿ ಅನಾಮಿಕಾ ಚಿಕನ್ ಬರ್ಗರ್ ಸೆಂಟರ್ ಅಂತ ಬೋರ್ಡ್ ಇಡುತ್ತಾರೆ. ಊರಿನಲ್ಲಿ ಯಾವತ್ತೂ ಇಲ್ಲದ ಹೊಸ ಅಡಿಗೆ ಆಗಿದ್ದರಿಂದ ಓಪನಿಂಗ್ ದಿನ ಬೆಳಿಗ್ಗೆ ಊರಿನ ಜನರೆಲ್ಲ ಹುಡುಗ ಮುದುಕ ಅನ್ನುವ ಭೇದವಿಲ್ಲದೆ ಆ ಶಾಪ್ ಮುಂದೆ ಗುಂಪಾಗಿ ಸೇರಿಕೊಳ್ಳುತ್ತಾರೆ. ಅನಾಮಿಕಾ ಎಷ್ಟೋ ಸಂತೋಷದಿಂದ ಉತ್ಸಾಹದಿಂದ ಚಿಕನ್ ಚೂರುಗಳನ್ನು ಬೇಯಿಸಿ ಬ್ರೆಡ್ ಮಧ್ಯದಲ್ಲಿ ಇಟ್ಟು ಬಿಸಿ ಬಿಸಿಯಾಗಿ ಮೊದಲ ಬರ್ಗರ್ ತಯಾರು ಮಾಡಿ ಕೌಂಟರ್ ಅಲ್ಲಿ ಇಡ್ತಾಳೆ. ಅದು ನೋಡಲಿಕ್ಕೆ ಎಷ್ಟೋ ಕಲರ್ಫುಲ್ ಆಗಿರುತ್ತೆ. ಆದರೆ ಆ ಬರ್ಗರ್ ಅನ್ನು ನೋಡುತ್ತಲೇ ಹಳ್ಳಿಯ ಜನಗಳು ಒಬ್ಬೊಬ್ಬರು ಒಂದೊಂದು ವಿಚಿತ್ರವಾಗಿ ಹುಚ್ಚುಚ್ಚಾಗಿ ಮಾತನಾಡಲಿಕ್ಕೆ ಶುರು ಮಾಡುತ್ತಾರೆ. ಮೊದಲಲ್ಲಿ ಊರಿನಲ್ಲಿರುವ ಸೋಮಲಿಂಗಂ ತಾತ ಮುಂದಕ್ಕೆ ಬಂದು ಆ ಬರ್ಗರ್ ಅನ್ನು ಅನುಮಾನದಿಂದ ನೋಡ್ತಾನೆ. ಅನಾಮಿಕಾ, ಏನಮ್ಮ ಇದು? 2 ಬನ್ನುಗಳ ಮಧ್ಯದಲ್ಲಿ ಸುಟ್ಟು ಹೋದ ಚಿಕನ್ ಚೂರಿಟ್ಟು ಅದ್ರ ಮೇಲೆ ಬೆಳ್ಳನೆಯ ಸುಣ್ಣ ಹಾಕಿದ್ಯಾ? ಇದನ್ನ ಬರ್ಗರ್ ಅಂತ ಇದೆಯಾ? ನಾನು ಚಿಕ್ಕಂದಿನಲ್ಲಿ ಒಡೆ ಒಳಗೆ ಚಿಕನ್ ಕರಿ ಹಾಕೊಂಡು ತಿಂತಾ ಇದ್ವಿ. ನೀನೇನಮ್ಮ ಹೊಸದಾಗಿ ಇಸ್ತ್ರಿ ಪೆಟ್ಟಿಗೆ ಅಂತ ವಸ್ತು ತಂದು ನಮಗಿಡ್ತಾ ಇದೀಯಾ? ಇದು ತಿಂದ್ರೆ ಹೊಟ್ಟೆಲಿ ಗ್ಯಾಸ್ ಆಗಲ್ವಲ್ಲ? ಆ ಮಾತು ಕೇಳುತ್ತಲೇ ಪಕ್ಕದಲ್ಲೇ ಇರುವ ಗಂಗಮ್ಮ ದೊಡ್ಡದಾಗಿ ನಕ್ಕು ಮಧ್ಯದಲ್ಲಿ ತಿರುಗಿ ಹೀಗಂತಾಳೆ. ಹೌದು ತಾತ, ನಂಗೂ ಹಾಗೆ ಅನಿಸ್ತಾ ಇದೆ. ಅನಾಮಿಕಾ, ಈ ಬ್ರೆಡ್ ಚೂರೇನು ಇಷ್ಟು ದಪ್ಪಗಿದೆ? ಇದನ್ನ ಬಾಯೊಳಗೆ ಹೇಗೆ ಇಟ್ಕೋಬೇಕು ತಾಯಿ? ಅನಕೊಂಡ ಹಾಗೆ ಬಾಯಿ ಎಷ್ಟು ದೊಡ್ಡದಾಗಿ ತೆಗೆಯೋದ್ ಬಿಟ್ಟು ಬ್ರೆಡ್ ಚೂರುಗಳು ಒಳಗಡೆ ಹೋಗೋ ಹಾಗಿಲ್ಲ. ಮೇಲಾಗಿ ಇದ್ರ ರೇಟ್ ಏನೋ 50 ರೂಪಾಯಿನ. ಇದಕ್ಕಿಂತ ನಮ್ಮ ರಾಮಲಮ್ಮ ಹೋಟ್ಲಲ್ಲಿ 2 ಇಡ್ಲಿ ಸಾಂಬಾರ್ ತಿಂದ್ರೆ 10 ರೂಪಾಯಿಂದ ಹೊಟ್ಟೆ ತುಂಬ ಹೋಗುತ್ತಲ್ವೇ? ಇಷ್ಟರಲ್ಲಿ ಊರಿನಲ್ಲಿರುವ ಸೋಂಬೇರಿ ಬ್ರಹ್ಮಯ್ಯ ಬಂದು ಆ ಬರ್ಗರ್ ಚೂರ್ ಕಡೆ ನೋಡುತ್ತಾನೆ. ಏನಿದು? ಬರ್ಗರ್ ಒಳಗಡೆ ಹಸಿ ಈರುಳ್ಳಿ ಏನೋ ಸೊಪ್ಪಿಟ್ಟಿದ್ಯಾ? ನಮ್ಮ ಮನೆಯಲ್ಲಿ ಹಸುವಿಗೆ ಹಾಕುವ ಸೊಪ್ಪಿನ ಹಾಕುವಾಗಿದೆ. ಚಿಕನ್ ತಿನ್ನೋಗಿ ಬಂದ್ರೆ ಈ ಕಸ ಎಲ್ಲ ಹಾಕ್ತಾ ಇದೆಯಲ್ಲ ಯಾಕಮ್ಮ? ಮರ್ಯಾದೆಯಾಗಿ ಹಸಿ ತರಕಾರಿ ಎಲ್ಲ ತೆಗೆದು ಚಿಕನ್ ಚೂರನ್ನ ಪ್ಲೇಟ್ ಅಲ್ಲಿಟ್ಟು ಸ್ವಲ್ಪ ಘಾಟಾಗಿ ಚಿಕನ್ ಶರ್ವ ಹಾಕಿ ಕೊಡು. ಜನಗಳು ಒಬ್ಬೊಬ್ಬರು ಆ ಬರ್ಗರ್ ಅನ್ನ ನೋಡಿ, ಇದು ವಿದೇಶಿ ರೋಗ ತರುವ ತಿಂಡಿ, ಇದು ತಿಂದ್ರೆ ಹಲ್ಲು ಉದ್ರಿ ಹೋಗುತ್ತೆ, ನಮಗೆ ಬರ್ಗರ್ ಬೇಡ, ಬಜ್ಜಿ ಇದ್ರೆ ಕೊಡು ಅನ್ನತ್ತ ಏನೇನೋ ಹುಚ್ಚಾಗಿ ವಿಚಿತ್ರವಾಗಿ ಮಾತಾಡ್ಕೊಂಡು ನಗುತ್ತಾ 1 ರೂಪಾಯಿ ಕೂಡ ಹೊರಗೆ ಗಿಡದೆ ಅಲ್ಲಿಂದ ಮೆಲ್ಲಗೆ ಜಾರಿಕೊಳ್ಳುತ್ತಾರೆ.
ಸಾಯಂಕಾಲವಾದರೂ ಒಂದು ಬರ್ಗರ್ ಕೂಡ ಮಾರಾಟವಾಗಲಿಲ್ಲ. ಊರಿನ ಜನ ಆಡಿದ ಹುಚ್ಚು ಮಾತುಗಳಿಂದ ಅವರು ಅಂದ ಮಾತು ನೆನಪಿಗೆ ಬಂದು ಅನಾಮಿಕಂಗೆ ಎಲ್ಲಿಲ್ಲದ ದುಃಖವಾಗುತ್ತೆ. ಎಷ್ಟೋ ಆಸೆಯಿಂದ ಕಷ್ಟಪಟ್ಟು ಮಾಡಿದ ಬಿಸ್ನೆಸ್ ಮೊದಲ ದಿನವೇ ಹೀಗೆ ಫ್ಲಾಪ್ ಆಗುವ ಹೊತ್ತಿಗೆ ಆಕೆ ಕಣ್ಣಲ್ಲಿ ನೀರು ಬರುತ್ತೆ. ಬೆಂಚ್ ಮೇಲೆ ಕೂತ್ಕೊಂಡು ಅಳಲಿಕ್ಕೆ ಶುರು ಮಾಡುತ್ತಾಳೆ. ಸರಿಯಾಗಿ ಆಗಲೇ ಮಾರ್ಕೆಟ್ಗೆ ಹೋಗಿ ಬಂದ ಗಂಡ ರಮೇಶ್, ಮಾವ ಇಬ್ಬರು ಶಾಪ್ ಹತ್ರ ಬರ್ತಾರೆ. ಅನಾಮಿಕ ಅಳುವುದನ್ನು ನೋಡಿ ರಮೇಶ್ ಗಾಬರಿಯಾಗಿ ಆಕೆ ಹತ್ರ ಬರ್ತಾನೆ. ಅನಾಮಿಕಾ, ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ಬಿಸ್ನೆಸ್ ಹೇಗೆ ನಡೀತಾ ಇದೆ? ಏನಂದ್ರೆ ಊರಿನ ಜನರು ನಮ್ಮ ಬರ್ಗರ್ ನೋಡಿ ಏನೇನೋ ಮಾತಾಡ್ತಾ ಇದ್ದಾರೆ. ಇದ್ರ ಮೇಲೆ ಹಾಕಿದ ಕ್ರೀಮ್ನ ಸುಣ್ಣ ಅಂತ ಇದ್ದಾರೆ, ಏನೋ ಒಳಗಡೆ ಇಡುವ ಸಲಾಡ್ ಸೊಪ್ಪನ್ನು ನೋಡಿ ಹಸುಗಾಕುವ ಸೊಪ್ಪು ಅಂತ ಇದ್ದಾರೆ. ಒಬ್ರು ಕೂಡ ಕೊಂಡ್ಕೊಳ್ಳಿಲ್ಲ ರೀ. ಮೇಲಾಗೆ 50 ರೂಪಾಯಿ ದಂಡ ಅಂತ ಆಡ್ಕೊಂಡು ಕೂಡ ಹೊರಟೋದ್ರು. ನನಗ್ ತುಂಬಾ ದುಃಖವಾಗ್ತಾ ಇದ್ದಾರೆ. ನಮ್ಮ ಬಿಸ್ನೆಸ್ ನಡೆಯಲ್ಲ ಏನೋ ಅಂತ. ಅನಾಮಿಕ ಅಷ್ಟೆಲ್ಲ ದುಃಖ ಪಡ್ತಾ ಇದ್ರೆ ಮಾವ ಧೈರ್ಯ ಹೇಳುತ್ತಾನೆ. ಆ ಮೊದಲ ದಿನ ಹೇಗೋ ಕಳೆದು ಹೋಗುತ್ತದೆ. ಮಾರನೇ ದಿನ ಬೆಳಿಗ್ಗೆ ಆಗುತ್ತದೆ. ಆದರೆ ಅನಾಮಿಕ ಮಾತ್ರ ಶಾಪ್ ತೆಗೆಯದೆ ದುಃಖ ಪಟ್ಟುಕೊಂಡು ಮನೆಯೊಳಗೆ ಇದ್ದು ಬಿಡುತ್ತಾಳೆ. ಅದನ್ನು ನೋಡಿ ಮಾವ ಗಂಡ ರಮೇಶ್ ಆಕೆ ಹತ್ರ ಬರ್ತಾರೆ. ಏನ್ ಅನಾಮಿಕಾ, ಟೈಮ್ ಆಗ್ತಾ ಇದೆ, ಶಾಪ್ ಓಪನ್ ಮಾಡೋದಕ್ಕೆ ಹೋಗಲ್ವಾ? ಮನೆಯಲ್ಲೇ ಕೂತ್ಕೊಂಡಿದ್ಯಾ ಏಕೆ? ಇಲ್ಲ ಬಿಡಿ, ನಾನು ಇನ್ಮೇಲೆ ಶಾಪ್ ಓಪನೇ ಮಾಡೋದಿಲ್ಲ. ನಮ್ಮ ಊರಿನ ಜನರಿಗೇನೋ ಬರ್ಗರ್ ಅಂದೇ ಗೊತ್ತಿಲ್ಲ. ನನ್ನ ನೋಡಿ ಆಡ್ಕೋತಾರೆ. ಅಷ್ಟು ಕಷ್ಟಪಟ್ಟು ನಾನು ಮಾಡಿದ್ರೆ ಸೊಪ್ಪು ಅಂತಾರೆ, ಸುಣ್ಣ ಅಂತಾರೆ. ಅವಮಾನನ ಸಹಿಸಲಾರದೆ ಹೋಗ್ತಾ ಇದ್ದೇನ್ರಿ. ನಾನು ಶಾಪ್ ಬಂದ್ ಮಾಡೋಣ. ಅನಾಮಿಕ ಆ ಮಾತು ಅನ್ನೋದೇ ತಡ. ಅಡಿಗೆ ಮನೆಯಲ್ಲಿರುವ ಅತ್ತೆ ಕೋಪದಿಂದ ಸೌಟು ಹಿಡ್ಕೊಂಡು ಹಾಲಲ್ಲಿ ಅರ್ಚ್ಕೊಂಡು ಬರ್ತಾರೆ. ಏನೋ ಶಾಪ್ ಓಪನ್ ಮಾಡಲ್ವಾ? ಎಂತ ಮಾತಂದ್ಯೆ? ಆ ಶಾಪ್ ಅಡ್ವಾನ್ಸ್ ಕೊಟ್ಟಿದೀವಿ, ಸಾಮಾನಿಗಾಗಿ ಮನೆಯಲ್ಲಿರೋ ದುಡ್ಡೆಲ್ಲ ಖರ್ಚು ಮಾಡಿದೀವಿ. ಈಗ ಮೊದಲ ದಿನವೇ ಯಾವನು ಏನೋ ಅಂತ ಶಾಪ್ ಓಪನ್ ಮಾಡಲ್ಲ ಅಂದ್ರೆ ಹೇಗೆ? ಆ ಇಟ್ಟ ದುಡ್ಡೆಲ್ಲ ಏನಾಗ್ಬೇಕು? ಇಷ್ಟು ಜವಾಬ್ದಾರಿ ಇಲ್ಲದೆ ಮಾತಾಡಿದ್ರೆ ಹೇಗಮ್ಮ? ಅತ್ತೆ ಅಷ್ಟು ಗಟ್ಟಿಯಾಗಿ ಅರಚುವ ಹೊತ್ತಿಗೆ ಅನಾಮಿಕಳ ಮನಸ್ಸು ಇನ್ನೂ ಗಾಯಪಡುತ್ತದೆ. ಅಳು ತಡೆಯಲಾರದೆ ಕಣ್ಣೊರೆಸಿಕೊಂಡು ಗಬಗಬ ಓಡಿ ರೂಮ್ ಒಳಗೆ ಹೋಗಿ ಬಾಗ್ಲು ಹಾಕೋತಾಳೆ. ರಮೇಶ್ ತಕ್ಷಣ ಅವರ ಅಮ್ಮನ ಹತ್ರ ಹೋಗ್ತಾನೆ. ಅಮ್ಮ, ಯಾಕೆ ಹಾಗೆ ಅರಚ್ತಾ ಇದೀಯಾ? ಅವಳು ಆಲ್ರೆಡಿ ದುಃಖದಲ್ಲಿದ್ರೆ ಸಮಾಧಾನ ಹೇಳೋದ್ ಬಿಟ್ಟು ಹೀಗೆ ಗಟ್ಟಿಯಾಗಿ ಅರಚದ? ಅವಳೇನು ಬೇಕು ಅಂತ ನಷ್ಟ ಮಾಡಿಲ್ವಲ್ಲ, ಸ್ವಲ್ಪ ಶಾಂತಿಸಮ್ಮ. ಹಾಗೆ ತಾಯಿಗೆ ಬುದ್ಧಿ ಹೇಳಿ ಮನಸ್ಸು ಸ್ವಲ್ಪ ಪ್ರಶಾಂತವಾಗಿ ಇರುತ್ತದೆ ಎಂದು ರಮೇಶ್ ಅವರ ತಂದೆ ಇಬ್ಬರು ಸೇರಿ ಮೆಲ್ಲಗೆ ಊರಿನ ಪಂಚಾಯಿತಿ ಕಟ್ಟೆ ಹತ್ರ ನಡ್ಕೊಂಡು ಹೋಗ್ತಾರೆ. ಆಗ ಅದೇ ಸಮಯದಲ್ಲಿ ಪಂಚಾಯಿತಿ ಕಟ್ಟೆ ಹತ್ರ ಕೂತಿರುವ ಸೋಮಲಿಂಗ ತಾತ, ರಂಗಮ್ಮ, ಸೋಂಬೇರಿ ಬ್ರಹ್ಮಯ್ಯ ಮೂವರು ಅದಕ್ಕೂ ಮೊದಲ ದಿನ ತಿಂದ ಬರ್ಗರ್ ಬಗ್ಗೆನೇ ಎಷ್ಟೋ ದೊಡ್ಡದಾಗಿ ಮಾತಾಡ್ತಾ ಇರ್ತಾರೆ. ಅವರ ಮಾತನ್ನು ಕೇಳಿ ರಮೇಶು, ರಂಗಯ್ಯ ಒಂದು ಮರದ ಹಿಂದೆ ನಿಂತುಕೊಂಡು ಮಾತು ಕೇಳಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಅರೇ ಗಂಗಮ್ಮ, ನಿನ್ನೆ ನಮ್ಮ ಶಾರದ ಸೊಸೆ ಅನಾಮಿಕ ಏನೋ ಬರ್ಗರ್ ಅಂತ ಕೊಟ್ಟಿದ್ಲಲ್ಲ, ನೋಡೋದಕ್ಕೆ ವಿಚಿತ್ರವಾಗಿದ್ರು. ರಾತ್ರಿ ಮನೆಗೆ ಹೋಗಿ ತಿಂದ್ರೆ ಮಾತ್ರ ಅಬ್ಬಬ್ಬೋ ಅಮೃತದಾಗಿದೆ ಕಣೆ. ಆ ಬ್ರೆಡ್ ಚೂರುಗಳು, ಒಳಗಡೆ ಇರುವ ಚಿಕನ್ ಚೂರು ಜ್ಯೂಸಿಯಾಗಿ ಎಷ್ಟು ರುಚಿಯಾಗಿದೆಯೋ. ಹೌದು ತಾತ, ನಾನು ಕೂಡ ಮೊದಲು ಏನೋ ಅಂದ್ಕೊಂಡೆ ಹೊರತು ರಾತ್ರಿ ತಿಂತಾ ಇದ್ರೆ ನಿಜಕ್ಕೂ ಬಿಡಬೇಕು ಅಂತಾನೆ ಅನ್ನಿಸ್ಲಿಲ್ಲ. ಸಿಟಿಯವರು ಯಾಕೆ ಅಷ್ಟು ಕ್ಯೂ ಕಟ್ತಾರೋ ನಿನ್ನೆ ಆ ಬರ್ಗರ್ ತಿಂದ್ರ ಮೇಲೆ ನಂಗೆ ಗೊತ್ತಾಯ್ತು. ನಮ್ಮ ಊರಲ್ಲಿ ಇಂಥ ತಿಂಡಿ ಸಿಕ್ಕೋದು ನಮ್ಮ ಅದೃಷ್ಟ. ಹೌದೌದು, ಆ ಬರ್ಗರ್ ಒಳಗಡೆ ಇರುವ ಸೊಪ್ಪುಗಳು, ಕ್ರೀಮ್ಗಳು ಎಲ್ಲ ಸೇರಿ ತಿಂತಾ ಇದ್ರೆ ಆಹಾ ರುಚಿನೇ ಬೇರೆ ಅಪ್ಪ. ಈ ದಿನ ಕೂಡ ಹೋಗಿ ಇನ್ನೂ 2 ಬರ್ಗರ್ ತಗೊಂಡು ಹೋಗಿ ಚೆನ್ನಾಗಿ ತಿನ್ಬೇಕು. ಬನ್ನಿ ಶಾಪ್ಗೆ ಹೋಗೋಣ. ಅವರ ಮಾತನ್ನು ಕೇಳುತ್ತಲೇ ಮರದ ಹಿಂದೆ ಇರುವ ರಮೇಶ್ ಅವರ ತಂದೆ ಇಬ್ಬರ ಮುಖದಲ್ಲಿ ಒಂದೇ ಸಲ ದೊಡ್ಡ ನಗು ಬರುತ್ತದೆ. ಊರಿನ ಜನರಿಗೆ ಬರ್ಗರ್ ಟೇಸ್ಟ್ ತುಂಬಾ ಹಿಡಿಸಿದೆ ಎಂದು ಅವರು ಅನಾಮಿಕಳನ್ನು ದೊಡ್ಡದಾಗಿ ಹೊಗಳ್ತಾ ಇದ್ದಾರೆ ಎಂದು ತಿಳಿದು ಅವರೆಷ್ಟೋ ಸಂತೋಷ ಪಡುತ್ತಾರೆ. ಇಬ್ಬರು ಗಬಗಬಾ ಓಡ್ಕೊಂಡು ಮನೆಗೆ ತಿರುಗಿ ಬರ್ತಾರೆ. ಬರುತ್ತಲೇ ಬಾಗಿಲ ರೂಮ್ ಹೊಡೆದು ಅನಾಮಿಕಳನ್ನು ಹೊರಗೆ ಕರೆಯುತ್ತಾರೆ. ಅನಾಮಿಕಾ, ಅನಾಮಿಕಾ, ಬೇಗ ಹೊರಗ್ ಬಾ, ನಿನಗೊಂದು ಸೂಪರ್ ಗುಡ್ ನ್ಯೂಸ್. ಅನಾಮಿಕಾ ಮೆಲ್ಲಿಗೆ ಕಣ್ಣೊರೆಸಿಕೊಳ್ಳುತ್ತಾ ಹೊರಗೆ ಬರುತ್ತಲೇ ಮಾವ ಆನಂದದಿಂದ ಹೀಗೆ ಹೇಳ್ತಾರೆ. ಅಮ್ಮ ಅನಾಮಿಕಾ, ನೀನು ನಿಜಕ್ಕೂ ದುಃಖ ಪಡಬೇಡಮ್ಮ. ಇದಕ್ಕೂ ಮೊದಲು ಊರಿನವರೆಲ್ಲ ಪಂಚಾಯಿತಿ ಕಟ್ಟೆ ಹತ್ರ ನೀನು ಬರ್ಗರ್ ಬಗ್ಗೆ ಎಷ್ಟು ದೊಡ್ಡದಾಗಿ ಹೇಳ್ಕೊತಾ ಇದ್ದಾರೆ ಗೊತ್ತಾ? ನೋಡೋದಕ್ಕೆ ಹೇಗಿದ್ದರು, ತಿಂದ್ರೆ ಮಾತ್ರ ಅಮೃತದ ಆಗಿದೆ ಅಂತ ಲೊಟ್ಟೆ ಹಾಕೊಂಡು ಮತ್ತೆ ಹೊಗಳ್ತಾ ಇದ್ದಾರಮ್ಮ. ಈಗ್ಲೇ ಅವರೆಲ್ಲ ನಿನ್ ಶಾಪ್ ಕಡೆಗೆ ಬರ್ಬೇಕು ಅಂತ ಇದ್ದಾರಮ್ಮ. ಆ ಮಾತನ್ನು ಕೇಳುತ್ತಲೇ ಅನಾಮಿಕಳ ಕಣ್ಣಲ್ಲಿ ಆನಂದ ಬರುತ್ತದೆ. ಅತ್ತೆ ಕೂಡ ಮಾತನ್ನು ಕೇಳಿ ಸಂತೋಷ ಪಡುತ್ತಾಳೆ. ಮಾವ ಹೇಳಿದ ಮಾತುಗಳಿಂದ ಅನಾಮಿಕಂಗೆ ಬೆಟ್ಟದಂತ ಧೈರ್ಯ ಬರುತ್ತೆ. ಕಣ್ಣೀರು ಒರೆಸಿಕೊಂಡು ಮುಖಕ್ಕೆ ಸ್ವಲ್ಪ ಪೌಡರ್ ಹಚ್ಚಿಕೊಂಡು ಈ ಸಲ 2ರಷ್ಟು ಉತ್ಸಾಹದಿಂದ ಗಂಡ ರಮೇಶ್ನನ್ನು ಕರೆದುಕೊಂಡು ಶಾಪ್ಗೆ ಓಡುತ್ತಾಳೆ. ಅತ್ತೆ ಎಷ್ಟು ಸಂತೋಷದಿಂದ ಹಿಂದೆ ಬರುತ್ತಾಳೆ. ಅನಾಮಿಕಾ ಶಾಪ್ ಬೀಗ ತೆಗೆದು ಒಲೆ ಬೆಳಗಿಸಿ ಚಿಕನ್ ಚೂರುಗಳು ಒಲೆ ಮೇಲೆ ಹಾಕಿದ್ದಾಳೋ ಇಲ್ವೋ, ಆ ಸುವಾಸನೆಗೆ ಊರಿನ ಜನರು ಒಂದೇ ಸಲಕ್ಕೆ ಶಾಪ್ ಮುಂದೆ ಬರುತ್ತಾರೆ. ನಿನ್ನೆ ವ್ಯಂಗ್ಯ ಮಾಡಿದವರೆಲ್ಲ ಈ ದಿನ ಕೈಯಲ್ಲಿ ದುಡ್ಡು ಹಿಡ್ಕೊಂಡು ಕ್ಯೂ ಕಟ್ಟುತ್ತಾರೆ.
ಅನಾಮಿಕಾ, ಬೇಗದಲ್ಲಿ ಬಂಗಾರದಿಂದ ಬರ್ಗಾರ್ ಕೊಡಮ್ಮತ. ನೆನ್ನೆ ರಾತ್ರಿ ತಿಂದ ಮೇಲೆ ನನ್ನ ಹೊಟ್ಟೆಲಿ ಗ್ಯಾಸ್ ಹೋಗಿ ಎಷ್ಟು ಹಾಯಾಗಿದೆಯೋ. ಆ ಬೆಳ್ಳನೆ ಸುಣ್ಣದಂತ ಕ್ರೀಮು ಸ್ವಲ್ಪ ಹೆಚ್ಚಾಗಿ ಹಾಕಮ್ಮ. ಹೌದಮ್ಮ ಅನಾಮಿಕಾ, ನನಗೂ ಒಂದು ಬರ್ಗರ್ ಬೇಕು. ನಿನ್ನೆ ಬಾಯಿ ದೊಡ್ಡದಾಗಿ ತೆಗೆದು ತಿನ್ನೋದು ಕಷ್ಟ ಅಂತ ಹೇಳಿದೆ ಅಲ್ಲ, ಈ ದಿನ ಹೇಗಾದ್ರೂ ಊರಷ್ಟು ದೊಡ್ಡದಾಗಿ ಬಾಯಿ ತೆಗೆದು ತಿಂತೀನಿ. ನನಗೆ ಬೇಗ ಕೊಡಮ್ಮ. ಜನಗಳು ಒಬ್ಬರನ್ನೊಬ್ಬರು ತಳ್ಳಿಕೊಂಡು ಬರ್ಗರ್ಗಾಗಿ ನಿಲ್ಲುತ್ತಾರೆ. ಬಿಸ್ನೆಸ್ ಯಾವ ರೇಂಜ್ ಅಲ್ಲಿ ಬೆಳೆಯಿತು ಅಂದರೆ, ಅನಾಮಿಕಾ ಬರ್ಗರ್ ಮಾಡೋದು, ಗಂಡ ರಮೇಶ್ ಪಾರ್ಸಲ್ ಕಟ್ಟೋದು, ಅತ್ತೆ ದುಡ್ಡನ್ನು ಲೆಕ್ಕ ಮಾಡೋದು. ಎಲ್ಲರಿಗೂ ಕೈಗಳು ತಿರುಗದಷ್ಟು ಬಿಸಿಯಾಗಿ ಬಿಡುತ್ತಾರೆ. ಸರಿಯಾಗಿ ಆಗಲೇ ಕ್ಲೈಮ್ಯಾಕ್ಸ್ ಕಾಮಿಡಿ ಟ್ವಿಸ್ಟ್ ಬರುತ್ತದೆ. ಊರಲ್ಲಿ ಯಾವಾಗಲೂ ಫ್ರೀಯಾಗಿ ತಿನ್ನಬೇಕು ಅಂತ ನೋಡುವ ಸೋಂಬೇರಿ ಬ್ರಹ್ಮಯ್ಯ ಕ್ಯೂ ಲೈನ್ ದಾಟಿಕೊಂಡು ಮುಂದಕ್ಕೆ ಬರ್ತಾನೆ. ಅನಾಮಿಕಾ, ನಿನ್ನೆ ನಾನು ಸೊಪ್ಪು ಅಂತ ತಮಾಷೆ ಮಾಡಿದೆ ಅಲ್ಲ, ಅದಕ್ಕೆ ಸಾರಿ. ಈ ದಿನ ನನಗೆ ಆ ಸೊಪ್ಪು, ಈರುಳ್ಳಿ, ಚಿಕನ್ ಎಲ್ಲ ಡಬಲ್ ಡೋಸ್ ಆಗಿ ಒಂದು ದೊಡ್ಡ ಬರ್ಗರ್ ಕೊಡು. ಆದ್ರೆ ಒಂದು ಚಿಕ್ಕ ಕಂಡೀಷನ್, ರೇಟ್ 50 ರೂಪಾಯಿ ಬೇಡ, 30 ರೂಪಾಯಿ ಕೊಡು. ಯಾಕಂದ್ರೆ ನಿನ್ನೆ ನಾನು ನಿನಗೆ ಫ್ರೀ ಆಗಿ ರಿವ್ಯೂ ಕೊಟ್ಟಿದ್ ನಾನೇ ಅಲ್ವಾ. ಬ್ರಹ್ಮಯ್ಯ ಹಾಗೆ ಕೇಳುವುದನ್ನು ಕೇಳಿ ಹಿಂದಿನಲ್ಲಿರುವ ಅತ್ತೆ ಗಟ್ಟಿಯಾಗಿ ನಕ್ಕು ಕೈಯಲ್ಲಿರುವ ದೊಡ್ಡ ರುಬ್ಬೋ ಗುಂಡನ್ನು ಕೌಂಟರ್ ಮೇಲೆ ಇಡ್ತಾಳೆ. ಏನಯ್ಯ ಬ್ರಹ್ಮಯ್ಯ, ನೆನ್ನೇನೋ ನನ್ ಸೊಸೆ ಮಾಡಿದ ಬರ್ಗರ್ನ ಹಸುವಿನ ಹುಡ್ಲು ಅಂದೆ, ಈಗೇನೋ ಡಬಲ್ ಡೋಸ್ ಬೇಕು ಅಂತಿದ್ಯಾ. ಡಿಸ್ಕೌಂಟ್ ಕೇಳಿದ್ರೆ ಈ ಕಲ್ಲು ಬಂಡೆಯಿಂದ ನಿನ್ ತಲೆ ಮೇಲೆ ಡಿಫ್ರೆಂಟ್ ಆಗಿ ಬರ್ಗರ್ ಡಿಸೈನ್ ಮಾಡ್ತೀನಿ. ಜಾಗ್ರತೆ, ಮರ್ಯಾದೆಯಾಗಿ 50 ರೂಪಾಯಿ ಇಟ್ಟು ಕ್ಯೂನಲ್ಲಿ ಬಾ. ಅತ್ತೆ ರುಬ್ಬುವ ಗುಂಡನ್ನು ತೋರಿಸಿದ್ದರಿಂದ ಬ್ರಹ್ಮಯ್ಯ ಭಯಪಟ್ಟು ಗಬಗಬ ಜೇಬಿನಿಂದ 50 ರೂಪಾಯಿ ನೋಟನ್ನು ತೆಗೆದು ಕೌಂಟರ್ ಅಲ್ಲಿ ಬಿಸಾಕಿ ಲೈನ್ ನಲ್ಲಿ ಕೊನೆಯವರೆಗೂ ಹೋಗುತ್ತಾನೆ. ಅದನ್ನು ನೋಡಿ ಊರಿನ ಜನರೆಲ್ಲ ಗೊಳ್ಳಂತ ನಗುತ್ತಾರೆ. ಕೇವಲ 10 ದಿನದಲ್ಲಿ ಅನಾಮಿಕಳ ಚಿಕನ್ ಬರ್ಗರ್ ರಾಮಪಟ್ಟಣದ ಸುತ್ತಮುತ್ತಲ 10 ಊರಿನಲ್ಲಿ ಫೇಮಸ್ ಆಗಿ ಹೋಗುತ್ತದೆ. ಎಷ್ಟೋ ಜನ ಸಿಟಿಯಿಂದ ಕೂಡ ಕಾರ್ ಹಾಕೊಂಡು ಆ ಹಳ್ಳಿ ಸೊಸೆ ಮಾಡುವ ಬರ್ಗರ್ ತಿನ್ನೋದಕ್ಕೆ ಅಲ್ಲಿಗೆ ಬರಲಿಕ್ಕೆ ಶುರು ಮಾಡುತ್ತಾರೆ. ಅನಾಮಿಕಾ ಒಂದು ಸಾಧಾರಣ ಹಳ್ಳಿಯ ಸೊಸೆಯಾಗಿ ಸ್ಟಾರ್ಟ್ ಮಾಡಿ ಈ ದಿನ ಊರಿನಲ್ಲಿ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ವುಮೆನ್ ಆಗಿ ಬದಲಾಗಿ ಕಾಲರ್ ಎಗರಿಸುತ್ತಾಳೆ. ಹೊಸದಾಗಿ ಏನಾದರೂ ಮಾಡಬೇಕು ಅಂದುಕೊಂಡಾಗ ಮೊದಲಲ್ಲಿ 4 ನಕ್ಕು ಅವಮಾನಿಸಬಹುದು. ಆದರೆ ನಮ್ಮ ಅಡಿಗೆಯಲ್ಲಿರುವ ರುಚಿ, ನಮ್ಮ ಪ್ರಯತ್ನದಲ್ಲಿರುವ ಪ್ರಾಮಾಣಿಕತೆ ಆ ನಕ್ಕ ಜನರೇ ನಾಳೆ ನಮ್ಮನ್ನು ಮೆಚ್ಚಿಕೊಂಡು ಚಪ್ಪಾಳೆ ಹೊಡೆಯುತ್ತಾರೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.